ವೈಕುಂಠಪತಿತಾನು ವೈಕುಂಠವನೆ ಬಿಟ್ಟು ವೆಂಕಟಾದ್ರಿಗೆ ಹೋಗಿ ಶ್ರೀಕಾಂತ ನಿಂತ ನಾಲ್ಕು ಕಡೆಯಲ್ಲಿ ನೋಡಿ ವಾಲ್ಮೀಕವನೆ ಕಂಡು ಏಕಾಂತ ಸ್ಥಳವೆಂದು ಬಹುಕಾಲದಲ್ಲಿದ್ದ ಚೋಳ ಭೃತ್ಯನು ಶೀರ ಒಡೆದ ಗಾಯವನು ತಾಳಲಾರದೆ ಸ್ವಾಮಿ ಗುರುಗಳ ಕರೆಸಿ ಹೇಳಿದ ಔಷಧ ಮಾಡಿ ಕ್ರೋಢಾರೋಪಿಯ ಕಂಡು ಕೇಳಿ ಸ್ಥಳವನೆ ಕೊಂಡು ಲೀಲೆ ತೋರುತ್ತಲೀ ಇರುತ್ತೀರಲೊಂದಿನ ತುರಗ ಸ್ಮರಿಸುತ್ತಲೀ ತುರಗ ಬರಲು ಕಂಡು ಮುದದೀತ ನೀರಿ ಪರಿಪರಿ ಮೃಗಗಳ ಅಡವಿಯಲಿ ಕೊಂದು ಕರುಣಾಸಾಗರವೊಂದು ವನವಾ ಕಂಡಾನು ವನದಲ್ಲಿ ವನಜಾಕ್ಷಿ ರಾಜ ಪೋತ್ರಿಯ ಕಂಡು ಮನಕ್ಕೆ ಬಂದಂತಾಡಿ ಕಲಹ ಮಾಡಿದರು ಮನಸೀಜ ಪಿತ ತಾನು ಅಶ್ವಾವ ಕಳಕೊಂಡು ಘನವಾದ ಗಿರಿಯೇರಿ ಮಲಗಿದ ಹರಿಯು ನಗದಾರ ಮಲಗಾಲು ಬಕುಳಾವತಿಯಾಗ ಬಗೆ ಬಗೆ ಕೇಳಲು ಶೋಕಾದಿ ನುಡಿದ ಗಗನರಾಜನ ಪುತ್ರಿ ಪದ್ಮಾವತಿ ಕಂಡು ಹಗಲು ಗಿರಳು ಆಕೆ ಮುಖವಾ ಸ್ಮರಿಸುವೆನು ಅವಳಿಗೋಸ್ಕರವಾಗಿ ಇದ್ದಲ್ಲಿಗೆ ಹೋಗಿ ಅವಳ ಘಟನೆ ನೀನು ಮಾಡಬೇಕಮ್ಮ ಅವಳ ಹೊರತು ಎನ್ನ ಪ್ರಾಣ ನಿಲ್ಲದೋ ಅವಳ ಘಟನೆ ನೀನು ಮಾಡಬೇಕಮ್ಮ ಅಂದ ಮಾತನು ಕೇಳಿ ಬಕುಳಾವತಿಯಾಗ ಆನಂದದಿ ರಾಜ ಪುರಕ್ಕೆ ತೆರಳಿದಳು ಸುಂದರಿಯರ ಕಾರ್ಯ ಸ್ಥಿರವಾಗದೆಂದು ಚಂದುಳ್ಳ ಸ್ತ್ರೀರೂಪ ಧರಿಸಿದ ಹರಿಯು ಕೊರವಂಜಿತಾನಾಗಿ ನೃಪನಾಪುರಕ್ಕೋಗಿ ಧರಣಿ ದೇವಿಯ ಮುಂದೆ ಶಕುನ ಹೇಳಿದನು ತಿರುಗಿ ಬರಲು ಆಗ ಮಗಳ ಕೊಡುವೆನೆಂದು ಹರಿಗೆ ನಿಶ್ಚಯ ಮಾಡಿ ಶುಕರ ಕಳುಹಿದನು ತಾಪಸೋತ್ತಮ ಬಂದು ಪತ್ರವ ಕೊಡಲು ಶ್ರೀಪಾತಿ ತಾನೋದಿ ಬೆನ್ಹಿಂದೆ ಬರೆದ ಪರಮಾವಂದ್ಯಾತಾನು ಸುರಸ್ತೋಮವನೆ ಕರೆಸಿ ಈ ಪಾರಿ ವೈಭೋಗ ಮಾಡಿದ ಹರಿಯು ಆ ಕ್ಷಣದಲ್ಲಿ ತಾನು ತರಣೀಯನೆ ಕರೆಸಿ ಇಕ್ಷುಚಾಪನ ಮಾತೆ ಬಳಿಗೆ ಪೋಗೆಂದ ತಕ್ಷಣದಲ್ಲಿ ಸೂರ್ಯ ಹೋಗಿ ನಿಲ್ಲಲು ಹರಿ
ಕ್ಷೇಮವ ಕೇಳಿ ತೆರಳಿದಳು ಬೇಗ. ಬಂದ ಸತಿಯಳ ಕೂಡಿ ಮಂದಿರಕ್ಕೆ ಹೋಗಿ ಹಿಂದೇಳಿದ ವಾಕ್ಯವ ನಡೆಸೆಂದ ಹರಿಯು. ಸಂದೇಹವಿಲ್ಲದೆ ಸ್ವಾಮಿ ನಡೆಸೆಂದು ಇಂದಿರಾದೇವಿಯು ನುಡಿದಾಳು ಹರಿಗೆ. ಸ್ವಸ್ತಿ ವಚನವ ಮಾಡಿ ಕುಲದೇವರನಿಟ್ಟು ಪ್ರಸ್ತಾವ ಮಾಡಿದ ದ್ವಿಜರಾಸ್ತೋಮಕ್ಕೆ. ಮರುದಿನ ಲಕ್ಷ್ಮೀಶ ರಾಜನ ಪುರಕ್ಕೋಗಿ ಸುರಸ್ತೋಮವನೆ ಕೂಡಿ ತೆರಳಿ ಬಂದಾನು. ಬರುವ ಕೃಷ್ಣನ ಕಂಡು ಶುಕಮುನಿ ಸ್ತುತಿಸಿ ಹರಿಗೆ ಭೋಜನವನ್ನು ಮುದದಿ ಮಾಡಿಸಿದ. ಅಕಳಂಕ ಚರಿತಾನು ಬಂದ ವಾರ್ತೆಯ ಕೇಳಿ ಸಕಲ ಜನರು ಕೂಡಿ ಕರೆ ಬಂದರಾಗ. ಮುದದಿಂದ ಎದುರ್ಗೊಂಡು ಪರಿಮಾಳ ಸೋಸಿ ಸದಮಾಲ ಹೃದಯನ್ನ ಕರೆತಂದರು ಮನೆಗೆ. ಪದ್ಮನಾಭನ ಪೀಠದಲ್ಲಿ ಕುಳ್ಳಿರಿಸಿ ಮಧುರ ಮಾತಿಲಿ ತನ್ನ ತರುಣಿ ಒಡಗೂಡಿ. ಹೇಮ ಕುಂಭಗಳಿಂದ ದ್ವಿಜರ ಕೈಯೋಡು ಸ್ವಾಮಿ ಪುಷ್ಕರಣೀಯ ತೋಯಾವತರಿಸಿ. ಹೇಮ ಪಾತ್ರೆಯಲ್ಲಿ ಸ್ವಾಮಿ ಪಾದವನಿಟ್ಟು ಪ್ರೇಮದಿಂದ ಅಭಿಷೇಕ ಮಾಡಿದ ಭೂಪ. ಚಿನ್ನದ ಕಿರೀಟ ಆಭರಣವನಿಟ್ಟು ಕನ್ಯಾದಾನವ ಮಾಡಿ ಧನ್ಯತಾನಾದ. ತನ್ನ ಮಗಳ ಶ್ರೀನಿ ಪಾಸಗರ್ಪಿಸಿ ಉನ್ನತ ಪದವಿಯ ಚೆನ್ನಾಗಿ ಪಡೆದ. ಮಾವನ ಪಣೆಗೊಂಡು ಮೈದೂನ ವಸ್ತ್ರ ಕೊಟ್ಟು ಭಾವ ಶುದ್ಧದಿ ತನ್ನ ಮಾವಗೊಂದಿಸಿದ. ಯಾವಾಗ ಕರೆದಾರೋ ಬರುವೆ ನಾನೆಂದು ಪಾವನ್ನ ಮಾಡೆಂದು ಧರಣಿಗೊಂದಿಸಿದ. ಅಷ್ಟ ಗೋಪುರ ಏರಿ ಕಣ್ಣೇಟೋ ನೋಡುತ್ತಲಿ ಎಷ್ಟು ಹೇಳಲೀಕೆ ಸುಕೃತವೆಂದಾರೋ. ಅಜರುದ್ರ ಮೊದಲಾದ ಸುರರು ದ್ವಿಜರೆಲ್ಲ ಅಂದಣರತವೇರಿ ಪುರಕ್ಕೆ ಸಾಗಿದರು. 6 ತಿಂಗಳು ಮೀರಿ ಗಿರಿಗೆ ಹೋಗೋಣೆಂದು ಧೀರಾತ ನಿಂತಾನೆ ಕುಂಭಪುತ್ರನಾಶ್ರಮದಿ. ಧರೆಯೋಳು ಅಳಗೀರಿ ಸುರಪತಿ ಪ್ರಿಯನಾದ ಸುಗುಣ ವೆಂಕಟರನ್ನ ಪುರಂದರ ವಿಠಲ. ಪುರಂದರ ವಿಠಲ, ಪುರಂದರ ವಿಠಲ.